ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 32, 33 ಮತ್ತು 34ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಕರ್ಮಯೋಗ 3ನೇ ಅಧ್ಯಾಯ. ಹಿಂದೆನೇ ಹೇಳಿದಂಗೆ ಶ್ರೀಕೃಷ್ಣ ಹೇಳ್ತಾ ಇದ್ದ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದಾರೆ. ಕರ್ಮ ಅಂದ್ರೇನು? ಎಲ್ಲ ವಸ್ತುಗಳು ತಮ್ಮ ಒಂದು ಕಾರ್ಯದಲ್ಲಿ ನಿರತವಾಗಿರುತ್ತೆ. ನಮ್ಮ ಗುಣಕ್ಕೆ ಸರಿಯಾಗಿ ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ನಾವು ಚಾಚು ತಪ್ಪದೆ ಮಾಡ್ತಾ ಇರಬೇಕು. ಅದು ಕರ್ಮ ಮಾಡದೆ ಇರೋದಕ್ಕಿಂತ ಶ್ರೇಷ್ಠವಾದ ಕೆಲಸ. ಕರ್ಮವನ್ನು ಪೂರ್ಣ ಬಿಟ್ಬಿಡೋದಕ್ಕಿಂತ ನಮ್ಮ ನಿಯಮಿತವಾದ ಕರ್ಮವನ್ನು ಮಾಡ್ತಾ ನಿಯಮಿತವಾದ ಕರ್ಮವನ್ನು ಮಾಡ್ತಾ ಇದ್ದರೆ ನಾವು ಆ ಕರ್ಮ ಬಂಧನ ಅನ್ನೋ ಒಂದು ಚಕ್ರ ಇರುತ್ತಲ್ಲ, ಅದರಿಂದ ನಾವು ಹೊರಗಡೆ ಬರ್ತೀವಿ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ 32ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೇ ತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾತ್ಮಾನ್ ವಿದ್ಧಿ ನಷ್ಟಾನ ಚೇತಸ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯಾರು ತಮ್ಮ ಕಾರ್ಯವನ್ನು, ನಿಯಮಿತ ಕರ್ಮವನ್ನು ಮಾಡ್ತಾನೇ ಇರಬೇಕು, ಅದನ್ನು ಮಾಡಬೇಕಾದ್ರೆ ಯಾರು ಅಸೂಯೆ, ದ್ವೇಷ ಇದಕ್ಕೆ ಒಳಗಾಗಿ ಮಾಡ್ತಾರೋ ಅವರು ಕರ್ಮದಿಂದ ವಿಮೂಢಾತ್ಮನ್ ಅಂದರೆ ಮೂಢರಾಗಿ ವರ್ತಿಸ್ತಾರೆ. ಅದು ಅನುಷ್ಠಾನ ಮಾಡಬೇಕಾದ್ರೆ, ಕರ್ಮವನ್ನು ಅನುಷ್ಠಾನ ಮಾಡಬೇಕಾದ್ರೆ ಯಾರು ಅಸೂಯೆ ಅಂದರೆ ನಾವುಗೆ ಒಂದು ಕೆಲಸವನ್ನು ಕೊಟ್ಟಿರುತ್ತೆ, ಬೇರೆಯವ್ರಿಗೆ ಇನ್ನೊಂದು ಕೆಲಸವನ್ನು ಕೊಟ್ಟಿರುತ್ತೆ, ಅಥವಾ ನಮ್ಮದೇ ಥರ ಕೆಲಸವನ್ನು ಇನ್ನೊಬ್ಬರು ಮಾಡ್ತಾ ಇರ್ತಾರೆ, ಅವರಿಗೆ ಫಲಗಳು ಬೇರೆ ಥರ ಬರ್ತಾ ಇರುತ್ತೆ, ಅವರು ಶ್ರೇಷ್ಠವಾದ ಫಲವನ್ನು ಅನುಭವಿಸ್ತಾ ಇರ್ತಾರೆ, ನಮಗೆ ಅದೇ ಥರ ಕೆಲಸ ಮಾಡಿದ್ರೂ ಕಡಿಮೆ ಫಲಗಳು ಬರ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ನಾವು ಅವರನ್ನು ನೋಡಿ ಅಸೂಯೆ ಪಟ್ಕೊಂಡು ನಮ್ಮ ಕರ್ಮದಿಂದ ವಿಮುಕ್ತರಾದರೆ, ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ, ಅವ್ರು ಮಾಡ್ತಾ ಇದ್ದಾರೆ ಅಷ್ಟೊಂದು ಬರ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ನನಗೇನು ಬರ್ತಾ ಇಲ್ಲ, ಈ ಥರ ಒಂದು ವ್ಯಕ್ತಿ ಈ ಥರ ಒಂದು ದೃಷ್ಟಿಯಿಂದ ಮಾಡೋಕ್ಕೆ ಶುರು ಮಾಡಿದ್ರೆ ಅವರು ಮೂಢಾತ್ಮರಾಗ್ತಾರೆ. ಅವರು ತಮ್ಮ ಕರ್ಮದ ಫಲವನ್ನು ಸರಿಯಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಮತ್ತು ನನ್ನ ಒಂದು ಮತ ಏನಿದೆ, ನಾನೀಗೇನು ಹೇಳ್ತಾ ಇದ್ದೀನಿ ಕರ್ಮದ ಸಿದ್ಧಾಂತ, ಅದರಿಂದ ವಿಮುಕ್ತಿ ಹೊಂದಿ ಅವರು ಅಜ್ಞಾನದಲ್ಲಿ ಬಿಡುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಮೊದಲೇ ಹೇಳಿದ್ದಾನೆ ಶ್ರೀಕೃಷ್ಣ, ಕರ್ಮ ಫಲಗಳ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಕರ್ಮವನ್ನು ಮನಸ್ಸಿಟ್ಟು ಮಾಡು. ನನಗೆ ಇದು ಮಾಡಿದ್ರೆ ಇದು ಸಿಗತ್ತೆ, ಇದು ಮಾಡಿದ್ರೆ ಇಷ್ಟು ಸಿಗತ್ತೆ ಅಂತ ಮಾಡಬೇಡ, ನನಗೆ ಸಿಗದೆ ಹೋದರೆ ನೀನು ದುಃಖ ಪಡಬೇಕಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಎಲ್ಲವನ್ನ ನನ್ನ ಕೆಲಸ ಅಂದರೆ ದೇವ್ರ ಕೆಲಸ ಅಂದ್ಕೊಂಡು ಮಾಡು, ಅದರಿಂದ ಆವಾಗ ನೀನು ಕರ್ಮ ಬಂಧನದಿಂದ ಹೊರಗಡೆ ಬರ್ತೀಯಾ, ಬೇರೆ ಒಂದು ಲೋಕವನ್ನು ಹೊಂದುತ್ತೀಯಾ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಅದನ್ನೇ ಈಗ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಥರ ತಿಳ್ಕೊಂಡು ಮಾಡೋರು ಮೂಢಾತ್ಮರು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 33ನೇ ಶ್ಲೋಕದಲ್ಲಿ ಹೇಳ್ತಾನೆ, ಸದೃಶಂ ಚೇಷ್ಟತೆ ಸ್ವಾಸ್ಯ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನು ಅಂದರೆ, ತಿಳಿದವರು ತಮ್ಮ ಪ್ರಕೃತಿಗೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ತಿಳಿದವನು ಅಂದರೆ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಂಡವನು ಈ ಒಂದು ನೀತಿಗೆ ಒಳಪಟ್ಟು ಕೆಲಸ ಮಾಡ್ತಾ ಇರ್ತಾನೆ, ಪ್ರಕೃತಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈ ಕರ್ಮ ಸಿದ್ಧಾಂತವನ್ನು ತಿಳಿದೇ ಇರೋರು ಬೇರೆ ಥರನೇ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ತಮ್ಮ ಕರ್ಮದಿಂದ ವಿಮುಖರಾಗ್ಬಿಡ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದು ಮಹಾಪಾಪ ಆಗತ್ತೆ. ಪ್ರಾಣಿಗಳು ಅವುಗಳ ಪ್ರಕೃತಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇರತ್ವೆ, ಅವುಗಳ ಪ್ರಕೃತಿ ಏನೋ ಅವುಗಳನ್ನು ಸರಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ರೋಡಲ್ಲಿ ನಡೀತಾ ಇರಬೇಕಾದ್ರೆ ನಾಯಿಗಳು ಅವು ಪ್ರಕೃತಿ ಅವರ ಪ್ರಕಾರ ಅದು ನಡೀತಾ ಹೋಗ್ತಾ ಇರತ್ತೆ. ಅವು ಯಾರೋ ಬೇರೆಯವರು ಬಂದರು ಅಂದರೆ ತನ್ನ ಕೆಲಸ ತಾನು ಬೊಗಳಕ್ಕೆ ಶುರು ಮಾಡಿಬಿಡುತ್ತೆ, ಅದ್ರ ಪ್ರಕೃತಿಗೆ ಸರಿಯಾಗಿ ಅದು ಕೆಲಸ ಮಾಡುತ್ತೆ. ಹಾಗೇನೆ ತಿಳಿದವರು ಈ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಂಡು ಅದರ ಪ್ರಕೃತಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ತಿಳಿದೇ ಇರೋರು ಇದರಿಂದ ವಿಮುಕ್ತಿ ಹೊಂದಿ ದುಃಖವನ್ನು ಅನುಭವಿಸ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 34ನೇ ಶ್ಲೋಕದಲ್ಲಿ ಹೇಳ್ತಾನೆ, ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೋ ತಯೋರ್ನ ವಶಮಾಗಶ್ಚೇತ್ ತೌಖ್ಯಸ್ಯ ಪರಿಪಂತಿನೋ. ಅಂದರೆ
ನಮ್ಮ ಎಲ್ಲ ಇಂದ್ರಿಯಗಳಿಗೆ ರಾಗ ದ್ವೇಷಗಳ ಸರಿಯಾಗಿ ಅದಕ್ಕೆ ಅದರದೇ ನಿಯಮಿತವಾದ ಕೆಲಸಗಳಿರುತ್ತೆ. ಅದರಿಂದ ಅವು ವಿಮುಕ್ತಿ ಹೊಂದಲ್ಲ. ಕಿವಿ ಎಲ್ಲವನ್ನ ಕೇಳಿಸ್ಕೊಳತ್ತೆ, ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಎಲ್ಲನೂ ಕೇಳಿಸ್ಕೊತಾ ಇರತ್ತೆ. ಕಣ್ಣು ಎದುರುಗಡೆ ಬಂದಿದ್ದನ್ನೆಲ್ಲ ನೋಡ್ತಾ ಇರುತ್ತೆ, ಅದು ವಿಮುಕ್ತಿ ಹೊಂದಕ್ಕಾಗಲ್ಲ. ಇದು ಕೆಟ್ಟದ್ದು ನೋಡಲ್ಲ ಅನ್ನೋಕ್ಕಾಗಲ್ಲ ಕಣ್ಣು ಓಪನ್ ಆಗಿದ್ರೆ. ಕಿವಿ ಇದು ಕೆಟ್ಟದ್ದು ನಾನು ಕೇಳಿಸ್ಕೊಳ್ಳಲ್ಲ ಅನ್ನೋ ಒಂದು ಇದು ಇಲ್ಲ, ಅದು ಕೇಳಿಸ್ಕೊತಾ ಇರತ್ತೆ. ಮನಸ್ಸು ಅದೇ ಥರ ಅದರ ಪ್ರಕೃತಿಗೆ ಸರಿಯಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರತ್ತೆ. ಆದರೆ ನಮ್ಮಲ್ಲಿರುವ ಜ್ಞಾನ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಮ್ಮ ಪ್ರಕೃತಿಗೆ ಅನುಗುಣವಾಗಿದೆ, ಯಾವುದು ಸರಿಯಾಗಿದೆ, ಯಾವುದು ಧರ್ಮಬದ್ಧವಾಗಿದೆ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಂದ್ರಿಯಗಳೂ ಸಹ ನಮ್ಮ ಚರ್ಮ ಏನೇ ಬೆಂಕಿ ಬಿದ್ರೂ ಅದನ್ನು ಸೆನ್ಸ್ ಮಾಡುತ್ತೆ. ಅದನ್ನು ಮಾಡದೇ ಇರೋವಂತಹ ಇದು ನಮಗಿಲ್ಲ. ಬೆಂಕಿ ತಾಕಿದ್ರೂ ಅದು ಸುಡುತ್ತೆ, ಸುಡಿಸ್ಕೊಳತ್ತೆ. ಯಾವುದೇ ಒಂದು ಸುಖವಾದ ಒಂದು ಸ್ಪರ್ಶ ಆಯಿತು ಅಂದರೂ ಅದನ್ನೂ ತಗೊಳತ್ತೆ. ಆದರೆ ನಮಗೆ ನಮ್ಮ ಜ್ಞಾನಕ್ಕೆ ನಮಗೆ ಆ ಜ್ಞಾನ ಇರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ತಗೋಬೇಕು, ಯಾವುದನ್ನು ಬಿಡಬೇಕು, ಯಾವುದರ ಜೊತೆಗೆ ಹೋಗಬೇಕು, ಯಾವುದರಿಂದ ವಿಮುಕ್ತಿ ಹೊಂದಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಶ್ರೀಕೃಷ್ಣ ಇಲ್ಲಿ 34ನೇ ಶ್ಲೋಕದಲ್ಲಿ ಹೇಳ್ತಾನೆ. ಇವತ್ತಿಗೆ ಇಂದಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋಣ. ನಾಳೆ ಮುಂದಿನ 3 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.